ಶ್ರೀ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಆಗಸ್ಟ್ 29, 30 ಮತ್ತು 31ರಂದು ಶಿರಸಿಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅತ್ಯಂತ ಭಕ್ತಿ ಹಾಗೂ ಶ್ರದ್ಧೆಯಿಂದ ನೆರವೇರಲಿದೆ. ಆಗಸ್ಟ್ 29 ಶನಿವಾರ ಪೂರ್ವಾರಾಧನೆ, ಧನ್ವಂತರಿ ಹವನ, ವಿಶೇಷ ಪೂಜೆ ಹಾಗೂ ಭಜನಾ ಸೇವೆ. ಆಗಸ್ಟ್ 30 ರವಿವಾರ ಮಧ್ಯಾರಾಧನೆ, ಪವಮಾನ ಹವನ, ಪ್ರವಚನ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ. ಆಗಸ್ಟ್ 31 ಸೋಮವಾರ ಉತ್ತರಾರಾಧನೆ, ಗಣಹವನ, ವೈಭವೋಪೇತ ಪಲ್ಲಕ್ಕಿ ಸೇವೆ ಮತ್ತು ರಥೋತ್ಸವ. ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಬನ್ನಿ, ಕುಟುಂಬ ಸಮೇತರಾಗಿ ಶ್ರೀ ರಾಯರ ಮಠಕ್ಕೆ ಆಗಮಿಸಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಶ್ರೀ ಗುರು ರಾಯರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗಿ. ಸಮಸ್ತ ಭಕ್ತಾದಿಗಳಿಗೆ ಭಕ್ತಿಪೂರ್ವಕ ಆಮಂತ್ರಣ. ಸ್ವಾಗತ ಕೋರುವವರು ಅಧ್ಯಕ್ಷರು ಶ್ರೀನಿವಾಸ್ ಹೆಬ್ಬಾರ್ ಹಾಗೂ ಆಡಳಿತ ಮಂಡಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉಡುಪಿಯ ಮಲ್ಪೆಯಲ್ಲಿ ಮೀನಿನ ಬೇಟೆಗೆ ಭರ್ಜರಿ ಚಾಲನೆ ಸಿಕ್ಕಿದೆ. ಮಳೆಗಾಲದ 2 ತಿಂಗಳ ಮೀನುಗಾರಿಕಾ ರಜೆ ಮುಗಿದಿದ್ದು ಬೃಹತ್ ಗಾತ್ರದ ಯಾಂತ್ರೀಕೃತ ಬೋಟ್ಗಳು ಮತ್ತೆ ಕಡಲಿಗಿಳಿದಿವೆ. ಉತ್ತಮ ಮೀನುಗಾರಿಕೆ ನಡೆಯಲಿ, ಮೀನುಗಾರರ ಬದುಕು ಸಮೃದ್ಧಿಯಾಗಲಿ ಹಾಗೂ ಯಾವುದೇ ಅನಾಹುತಗಳು ಸಂಭವಿಸದಿರಲಿ ಎಂದು ಆಶಿಸಿ ಸಾಂಪ್ರದಾಯಿಕ ಸಮುದ್ರ ಪೂಜೆ ನೆರವೇರಿಸಲಾಯಿತು. ಮಲ್ಪೆ ಮೀನುಗಾರರ ಸಂಘದ ನೇತೃತ್ವದಲ್ಲಿ ಶ್ರಾವಣ ಹುಣ್ಣಿಮೆಯ ಪ್ರಯುಕ್ತ ಸಮುದ್ರ ಪೂಜೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಭಾಗವಹಿಸಿ ಈ ಬಾರಿಯ ಮೀನುಗಾರಿಕಾ ಋತುವಿನಲ್ಲಿ ಹೇರಳ ಮತ್ಸ್ಯ ಸಂಪತ್ತು ದೊರೆತು ಮೀನುಗಾರರ ಬದುಕು ಸಮೃದ್ಧಿಯಾಗಲಿ ಎಂದು ಹಾರೈಸಿದರು. ಮಲ್ಪೆಯ ವಡಬಾಂಡೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮೆರವಣಿಗೆಯ ಮೂಲಕ ಸಮುದ್ರ ತೀರಕ್ಕೆ ತೆರಳಲಾಯಿತು. ಅಲ್ಲಿ ಸಮುದ್ರ ರಾಜನಿಗೆ ಆರತಿ ಬೆಳಗಿ ಉತ್ತಮ ಮೀನುಗಾರಿಕೆ ಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಮೀನುಗಾರಿಕೆ ಸಂದರ್ಭದಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ಮೀನುಗಾರರು ಸುರಕ್ಷಿತವಾಗಿ ಸಮುದ್ರಕ್ಕೆ ತೆರಳಿ ವಾಪಸ್ ಬರುವಂತಾಗಲಿ ಎಂದು ಸಾಮೂಹಿಕವಾಗಿ ಪ್ರಾರ್ಥಿಸಲಾಯಿತು. ಬಳಿಕ ಸಮುದ್ರ ರಾಜನಿಗೆ ಹಾಲು, ಎಳನೀರು ಹಾಗೂ ಹೂವುಗಳನ್ನು ಸಮರ್ಪಿಸಿ ಪೂಜೆ ನೆರವೇರಿಸಲಾಯಿತು. ಮಳೆಗಾಲದ 2 ತಿಂಗಳ ಮೀನುಗಾರಿಕಾ ರಜೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಇದೀಗ ಪಶ್ಚಿಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಚುರುಕುಗೊಂಡಿದೆ. ಸಾವಿರಾರು ಮೀನುಗಾರರು ಮುಂದಿನ ದಿನಗಳಲ್ಲಿ ಕಡಲಿಗಿಳಿದು ಮೀನುಗಾರಿಕೆಯಲ್ಲಿ ತೊಡಗಲಿದ್ದಾರೆ. ಕರಾವಳಿಯ ಸಾವಿರಾರು ಕುಟುಂಬಗಳ ಜೀವನಕ್ಕೆ ಆಧಾರವಾಗಿರುವ ಮೀನುಗಾರಿಕಾ ಚಟುವಟಿಕೆ ಈ ಭಾಗದ ಆರ್ಥಿಕತೆಯ ಪ್ರಮುಖ ಬೆನ್ನೆಲುಬಾಗಿದೆ. ಬಂದ ಸಮುದ್ರ ಪೂಜೆ ಹಿರಿಯರು ಆಚರಿಸಿಕೊಂಡು ಬರ್ತಿದ್ದಾರೆ. ನಮ್ಮ ಎಲ್ಲರೂ ಸಮಾಜ ಎಲ್ಲರೂ ಮೀನುಗಾರರು ಸಮುದ್ರವನ್ನೇ ಅವಲಂಬಿಸಿಕೊಂಡಿರುವುದು. ನಮಗೆ ಸಮುದ್ರವೇ ದೊಡ್ಡ ಸಂಪತ್ತು. ಅದಕ್ಕೋಸ್ಕರ ನಾವು ಪ್ರಥಮತವಾಗಿ ನಾವು ಸಮುದ್ರ ದೇವರಿಗೆ ಪ್ರಾರ್ಥನೆ ಮಾಡೋದು, ನಮಗೆ ಸಮುದ್ರದಲ್ಲಿ ದೇವರು ರಕ್ಷಣೆ ಕೊಡಬೇಕು. ಹಾಗೆ ನಮಗೆ ಸಮುದ್ರದಲ್ಲಿ ಆ ಸಂಪತ್ತು ಕೊಟ್ಟು ನಮ್ಮ ಶ್ರೇಯಾಭಿವೃದ್ಧಿ ಮಾಡಬೇಕು. ಇದರಿಂದಾಗಿ ನಮ್ಮ ಎಲ್ಲ ಕರಾವಳಿ ತೀರದ ಎಲ್ಲ 3 ಜಿಲ್ಲೆಗೂ, ರಾಜ್ಯಕ್ಕೂ ಹಾಗೂ ದೇಶಕ್ಕೂ ನಮಗೆ ಸಮುದ್ರ ದೊಡ್ಡ ಸಂಪತ್ತು. ಅದರಿಂದಾಗಿ ನಾವು ಅಭಿವೃದ್ಧಿ ಮಾಡಿ ಕೊಡಬೇಕು, ರಕ್ಷಣೆ ಕೊಡಬೇಕಂತ ದೇವರ ಹತ್ರ ನಾವು ಸಾಮೂಹಿಕವಾಗಿ ಒಂದು ಪ್ರಾರ್ಥನೆ ಮಾಡ್ತಾ ಇರೋದು. ಮಲ್ಪೆಯಲ್ಲಿ ನಡೆದ ಸಮುದ್ರ ಪೂಜೆಯೊಂದಿಗೆ ಹೊಸ ಮೀನುಗಾರಿಕಾ ಋತುವಿಗೆ ಶುಭಾರಂಭವಾಗಿದೆ. ಉತ್ತಮ ಮತ್ಸ್ಯ ಸಂಪತ್ತು ದೊರೆಯುವುದರ ಜೊತೆಗೆ ಮೀನುಗಾರರ ಬದುಕು ಸಮೃದ್ಧಿಯಾಗಲಿ, ಎಲ್ಲರೂ ಸುರಕ್ಷಿತವಾಗಿ ಮೀನುಗಾರಿಕೆ ನಡೆಸುವಂತಾಗಲಿ ಎಂಬುದು ಈ ಪೂಜೆಯ ಆಶಯವಾಗಿದೆ.